ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗೌರಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ವಿವೇಕ್ ಗೌರಿ ಮನೆಗೆ ಹೋಗಿದ್ರ ಬಗ್ಗೆ ನಿಜಕ್ಕೂ ಕೂಡ ಅವ್ರ ಅಮ್ಮ ಸರಿತಾಗೆ ತುಂಬಾನೇ ಬೇಜಾರಿದೆ. ಯಾಕಂದ್ರೆ ಬೇಡ ಅಂತ ಹೇಳಿದ್ರು ಕೂಡ ನಾನು ಗೌರಿ ಮನೆಗೆ ಹೋಗ್ತೀನಿ, ಅಲ್ಲಿ ಇದ್ದು ಬರ್ತೀನಿ ಅಂತ ಕೂಡ ಹೇಳಿ ಹೊರಟುಬಿಟ್ರು. ಮಗನ್ಗೆ ಗೌರಿ ಕಂಡ್ರೆ ಆಗ್ತಿರ್ಲಿಲ್ಲ, ಆದ್ರೆ ಈಗ ಗೌರಿ ಮನೆಗೆ ಅವನೇ ಕರ್ಕೊಂಡು ಹೋಗಿ ಬಿಡುವುದಲ್ದೆ ತಾನು ಇರ್ತೀನಿ ಅಂತ ಹೋಗಿದ್ದಾನೆ ಅಂತ ಹೇಳಿ ಸರಿತವರು ತುಂಬಾನೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅಲ್ಲಿ ವಿವೇಕ್ನ ಇಂಟೆನ್ಷನ್ ಇರುವುದೇ ಬೇರೆ. ಗೌರಿ ಮನೆಗೆ ಹೋದ್ರೆ ಖಂಡಿತ ಅಲ್ಲಿ ಮೋನಿಕಾ ಇರ್ತಾಳೆ, ಮೋನಿಕಾ ಲಾಕ್ ಆಗ್ತಾಳೆ. ಯಾಕಂದ್ರೆ ಇಲ್ಲಿ ಗೌರಿ ಮೋನಿಕಾಳನ್ನ ಆ ಮನೆಯಲ್ಲೇ ಬಚ್ಚಿಟ್ಟಿರಬಹುದು. ಇಲ್ಲಿ ಗೌರಿ ಮುಖ ಏನು ಅನ್ನೋದನ್ನ, ಅವಳ ನಿಜ ಮುಖವನ್ನ ಹೊರಗಡೆ ತೆಗಿಬಹುದು ಅಂತ ಸ್ಕೆಚ್ ಹಾಕಿದ್ದೆ. ಗೌರಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ವಿವೇಕ್. ಅಲ್ಲಿ ಗೌರಿ ಅಂತೂ ತನ್ನ ಗಂಡನ ಜೊತೆ ತುಂಬಾ ಚೆನ್ನಾಗಿದ್ದೀನಿ ಅಂತ ಅಪ್ಪ ಅಮ್ಮನ ಮುಂದೆ ನಾಟಕ ಮಾಡ್ತಿದ್ದಾಳೆ. ಬಿಕಾಸ್ ಅಪ್ಪ ಅಮ್ಮನಿಗೆ ಘಾಸಿ ಆಗಬಾರ್ದು ಮನಸ್ಸಿಗೆ ಅಂತ ಅಪ್ಪ ಅಮ್ಮ ಕೂಡ ತನ್ನ ಮಗಳು ಅಳಿಯ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗಿದ್ದಾರೆ. ಈ ಕಡೆ ಸ್ನಾನ ಮಾಡೋ ಮನೆಯಲ್ಲಿ ಇಲ್ಲಿ ವಿವೇಕ್ ವಾಶ್ರೂಮ್ ಅಲ್ಲಿ ಬಿದ್ದಿದ್ದೆ ಪೆಟ್ ಮಾಡ್ಕೊಡಿದ್ದಾರೆ. ಸೊಂಟ ಹುಳುಕ್ಬಿಟ್ಟಿದೆ, ಹಾಗಾಗಿ ಸೊಂಟಕ್ಕೆ ತುಂಬಾನೇ ಪೇಯ್ನ್ ಆಗಿದೆ. ಈ ಕಡೆ ಬಂದು ಗೌರಿ ಮುಲಾಮ್ ಹಚ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಗೌರಿ ಮತ್ತೆ ವಿವೇಕ್ ಇಬ್ರು ಕೂಡ ಹಾಗೆ ಕಾಲು ಎಳ್ಕೊಂಡು ಗಲಾಟೆನೇ ಮಾಡೋಕೆ ಶುರು ಮಾಡ್ಕೋತಾರೆ. ಬನ್ನಿ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಿ ಚಾಪೆ ಮೇಲೆ ಮಲಗಿಸಿ ಎಣ್ಣೆ ಹಚ್ತೀನಿ, ಆಗ ಕಡಿಮೆ ಆಗತ್ತೆ ಅಂತ ಹೇಳಿದೆ. ಇಲ್ಲಿ ವಿವೇಕ್ನ ಕರ್ಕೊಂಡು ಹೋಗ್ತಿದ್ರೆ, ಏನು ನೀನು ನನ್ನನ್ನು ಕರ್ಕೊಂಡು ಹೋಗ್ಬೇಕಾ? ಬೇಡ ಬೇಡ, ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ವಿವೇಕ್ ಹೇಳ್ತಾರೆ. ನೀವು ನನ್ನನ್ನು ಕರ್ಕೊಂಡು ಹೋಗೋದಾ? ನಿಮ್ಮ ಅಹಂಕಾರ ಇಲ್ಲೂ ಕೂಡ ಕಡಿಮೆ ಆಗ್ತಿಲ್ಲ ಅಲ್ವಾ? ಸರಿ ಆಯಿತು ಬಿಡಿ, ನಿಮ್ಮ ಆ್ಯಟಿಟ್ಯೂಡು ನಿಮ್ಮ ಈಗೋ ಎಲ್ಲ ಎತ್ತರದಲ್ಲೇ ಇರಲಿ, ನೀವೇ ನನ್ನನ್ನು ಕರ್ಕೊಂಡು ಹೋಗ್ತಿದ್ರಾ ಅಂತ ಅಂದ್ಕೊಳ್ಳಿ, ಆದರೆ ನಾನೇನೇ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಹೊರಗಡೆ ಮಲಗಿಸ್ತಾಳೆ. ಈ ಕಡೆ ಚಾಪೆ ಮೇಲೆ ಮಲ್ಕೊಂಡಿದ್ದಾರೆ ವಿವೇಕ್. ಈ ಕಡೆ ಕೊಡು, ನಾನೇ ಎಣ್ಣೆ ತೀಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ, ನಾನೇ ಎಣ್ಣೆಯನ್ನು ತೀಡ್ತೀನಿ ಅಂತ ಕೂಡ ಇಲ್ಲಿ ಗೌರಿ ಹೇಳಿದೆ. ಎಣ್ಣೆ ಮಸಾಜನ್ನ ಮಾಡ್ತಾ ಇದ್ರೆ ಸುಮ್ಮನೆ ಇರುವ ಚಕ್ಕಗುಳಿ ಕೊಟ್ಟಾಗತ್ತೆ, ಬೇಡ ಬೇಡ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ವಿವೇಕ್. ಆದರೂ ಕೂಡ ಇದನ್ನೆಲ್ಲ ಮಾಡಿದ್ರೆ ಅಲ್ವಾ ಸೊಂಟ ಹೋಗೋದು, ನೋವು ಹೋಗೋದು ಅಂತ ಹೇಳಿ ಗೌರಿ ಕೂಡ ಎಣ್ಣೆ ಮಸಾಜ್ ಮಾಡ್ತಿದ್ರೆ ಅಮ್ಮ ಮತ್ತೆ ದುಡ್ಮ ಬಂದಿದೆ. ಇದನ್ನ ನೋಡಿ ಫುಲ್ ಖುಷಿ ಆಗ್ತಿದ್ದಾರೆ. ನನ್ನ ಮಗಳು ಅಳಿಯ ಎಷ್ಟು ಚೆನ್ನಾಗಿದ್ದಾರೆ, ಇದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗತ್ತೆ, ಇಂಥ ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಅಮ್ಮ ಮಾತನಾಡ್ತಿದ್ದಾರೆ. ಅದೇ ಟೈಮ್ಗೆ ಮಗಳು ಚಿನ್ಮಯಿ ಕೂಡ ಬಂದಿದೆ. ನೀನು ಇದನ್ನೆಲ್ಲ ನೋಡಬಾರ್ದು, ನಡಿ ಸುಮ್ಮನೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಮ್ಮ. ಇತ್ತ ಕಡೆ ಗೌರಿ ಅತ್ತೆ ಸರಿತಾ ಹಾಗೆ ಮೋನಿಕಾ ಅತ್ತೆ ಕಾಂಚನ ಇಬ್ರು ಕೂಡ ಕಾರಲ್ಲಿ ಬರ್ತಿದ್ದಾರೆ. ಗೌರಿ ಮನೆ ಎಲ್ಲಿರ್ಬೋದು ಅಂತ ಅನ್ಕೊಂಡಿದ್ದೆ, ಮೋನಿಕಾನೇ ಕೇಳ್ತಿದ್ದಾರೆ. ಬಟ್ ಮೋನಿಕಾ ಮುಖಕ್ಕೆ ವೀಲನ್ನು ಹಾಕೊಂಡ್ಬಿಟ್ಟಿರೋದ್ರಿಂದ ಅದು ಮೋನಿಕಾ ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಮೋನಿಕಾ ಗೊತ್ತಾಗತ್ತೆ ಇದು ನನ್ನತ್ತೆ ಮತ್ತೆ ಗೌರಿ ಅತ್ತೆ ಅಲ್ವಾ, ಏನಪ್ಪ ಮಾಡೋದು ಅಂತ. ಇಲ್ಲಿ ಗೌರಿ ಮನೆ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ, ವೀರಣ್ಣವ್ರ ಮನೆ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಇಲ್ಲಿ ಸರಿತವರು ಮೋನಿಕಾ ಯಾವುದೇ ರೀತಿ ಉತ್ತರ ಕೊಡೋದಿಲ್ಲ. ಅಯ್ಯೋ ಅದಕ್ಕೆ ನೀವು ಸುಮ್ಮನಿರಿ, ನಿಮಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಹಿಂದಿ ಹುಡುಗಿ ಅಂದ್ಕೊಂಡಿದ್ದೆ, ಹಿಂದಿಯಲ್ಲಿ ಅರ್ಧಂಬರ್ಧ ಹಿಂದಿಯಲ್ಲಿ ಮಾತಾಡೋಕ್ಕೆ ಕಾಂಚನ ಶುರು ಮಾಡ್ಕೋತಾರೆ. ಅಯ್ಯೋ ನಾನೇ ಅಂದರೆ ನನ್ನ ಅತ್ತೆ ನನಗಿಂತ ಹೆಚ್ಚಲ್ಲಪ್ಪ, ಏನು ಮಾಡಲಿ ಅಂತ ಅನ್ಕೋತಿದ್ದಾಳೆ. ನಂತರ ಗೌರಿ ಮನೆ ಯಾವುದು ಅಂತ ಕೇಳಿದಾಗ ಹೀಗೆ ಸ್ಟ್ರೈಟ್ ಹೋಗಿ ಅಲ್ಲಿದೆ ಅಂತ ಹೇಳಿ ಮೋನಿಕಾ ತೋರಿಸ್ತಾಳೆ. ನಂತರ ಅವರು ಕೂಡ ಗೌರಿ ಮನೆಯನ್ನು ಹುಡ್ಕೊಂಡು ಹೋಗ್ತಾರೆ. ಈ ಕಡೆ ಜೊಗುಗುಳಿ ಅಂತ ಹೇಳಿ ಹಾಗೆ ನಗ್ತಿರ್ತಾನೆ ವಿವೇಕ್. ಅಷ್ಟರಲ್ಲಿ ಅಲ್ಲಿಗೆ ಕಾಂಚನ ಹಾಗೆ ಸರಿತಾ ಇಬ್ರು ಕೂಡ ಎಂಟ್ರಿ ಕೊಡ್ತಾರೆ. ಅದನ್ನು ನೋಡಿದ್ದೆ ಫುಲ್ ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೋತಿದ್ದಾರೆ. ವಿವೇಕ್ ಏನೋ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ, ಅದು ಅಮ್ಮ ಅಂತ ಹೇಳಿದಾಗ ನೀನೇನು ಮಾತಾಡಬೇಡ, ಅಷ್ಟೆಲ್ಲ ಹೇಳಿದ್ರು ಹೆಂಡತಿ ಜೊತೆ ಅಂತ ಈ ಮನೆಗೆ ಬಂದೆ, ಏನು ಮಾಡ್ತಿದ್ಯಾ ನೀನು? ನನ್ನ ಮಗನನ್ನು ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ನನ್ನ ಮಗನ ಹೀಗ ನೋಡ್ಕೊಳ್ಳೋದು, ನನ್ನ ಮಗ ಎಂಥ ಶ್ರೀಮಂತ, ಆದರೆ ಇವನನ್ನು ಇಂಥ ಒಂದು ಚಾಪೆ ಮೇಲೆ ಮಲಗಿಸಿ ಇವನಿಗೆ ಔತಣವನ್ನು ಕೊಡ್ತಾ ಇದ್ರಾ, ಆತಿಥ್ಯವನ್ನು ಮಾಡ್ತಿದ್ರಾ ನೀವು ಅಂತ ಸೊಸೆ ಮನೆಯವರು ಎಲ್ಲರನ್ನ ಮೇಲೂ ಕೂಡ ಸರಿತಾರೆ ಇರ್ತಿದ್ದಾರೆ. ಈ ಕಡೆ ಕಾಂಚನ ಕೂಡ ನಮ್ಮ ವಿವೇಕ್ ಪರಿಸ್ಥಿತಿ ಹೇಗೆ ಆಗ್ಬಿಟ್ಟಿದೆ ಅಂದಾಗ ಇಲ್ಲಿ ಗೌರಿ ಎಣ್ಣೆ ಮಸಾಜ್ ಮಾಡಲಿಕ್ಕೆ ಅಲ್ಲಿ ಮಲಗಿಸಿದ್ದು ಅಂತ ಹೇಳೋಕೆ ಮುಂದಾಗ್ತಿದ್ದಾರೆ. ಬಟ್ ಅಷ್ಟಕ್ಕೂ ಕೂಡ ಸರಿತವ್ರು ಅವಕಾಶ ಮಾಡಿಕೊಡ್ತಿಲ್ಲ. ಆಗ ಚಿನ್ಮಯಿ ನಾವೇನು ನಿಮ್ಮ ಮಗನ ಕರೀಲಿಲ್ಲ, ಅವರೇ ಇಲ್ಲಿಗೆ ಬಂದಿದ್ದು ಬರ್ತೀನಿ ಅಂತ ಹೇಳಿ ಅಂತ ಕೂಡ ಹೇಳ್ತಾರೆ. ಹೌದೌದು, ನೀನು ಹೀಗೆ ಮಾತಾಡಬೇಕಾಗಿದೆ, ಮಾತಾಡದೆ ಏನು ಮಾಡ್ತೀಯಾ? ಅಮ್ಮ ಸುಳ್ಳು ಹೇಳ್ತಾರೆ, ಮೊದಲನೇ ಅಕ್ಕ ಓಡಿ ಹೋಗ್ತಾಳೆ, ಎರಡನೇ ಅಕ್ಕ ಆ ಜಾಗಕ್ಕೆ ಬಂದು ಕೂತ್ಕೊಂಡು ಅದೇ ಹುಡುಗನ ಮದುವೆ ಆಗೋದು, ನೀನು ಈ ರೀತಿ ನಡ್ಕೋಬೇಕಾಗಿದೆ ಅಂತ ಸರಿತವರು ತಿಳಿಸ್ತಾರೆ. ನಂತರ ಕಾಂಚನ್ ಅವರು ನಮ್ಮ ವಿವೇಕ್ ಹೇಗಿದ್ದ ಬಟ್ ಹೇಗೆ ಆಗ್ಬಿಟ್ಟ ನೋಡಿದ್ರೆ, ಅದಕ್ಕೆ ಹೆಂಡತಿ ಮಾತನ್ನು ಕಟ್ಕೊಂಡು ಇಲ್ಲಿಗೆ ಬಂದು ಯಾವ ರೀತಿ ಬದಲಾಗಿದ್ದಾನೆ ಅಂತ, ಇಷ್ಟು ಬೇಗ ಬದಲಾಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತೆಲ್ಲ ಮಾತನಾಡ್ತಾರೆ. ನಂತರ ಇಲ್ಲಿ ಸರಿತಾ ಅವರು ತನ್ನ ಮಗನನ್ನು ಬಾ
ಬಂದ್ಬಿಡು ವಿವೇಕ್, ಇಲ್ಲಿಂದ ಹೋಗೋಣ, ನನ್ನ ಮಗ ಹೇಗಿದ್ದಾನೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ನಿನ್ನ ಪರಿಸ್ಥಿತಿ ಹೇಗಾಗಿದೆ ನೋಡು. ಇಲ್ಲ, ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನನಗೆ ನೋಡೋಕ್ಕಾಗ್ತಿಲ್ಲ, ನಡಿ ಇಲ್ಲಿಂದ ಅಂತ ಹೇಳಿದರೆ, ಇಲ್ಲ ಅಮ್ಮ ನಾನು ಬರುವುದಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ನಾನು ಹೊರಟ್ಬಿಟ್ರೆ ಹೀಗೆ ಸಾಧ್ಯ ಅಂತ ಹೇಳಿ. ಹೌದು ಅಮ್ಮ, ನಿಮ್ಮನ್ನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು, ನನ್ನ ಸೊಂಟಕ್ಕೆ ಪೆಟ್ಟಾಗಿದೆ ಅಂತ ನಿಮಗೆ ಗೊತ್ತಾಯಿತು ಅಂದಾಗ ನಾನೇ ಹೇಳಿದೆ ಅಂತ ಗೌರಿ ಹೇಳ್ತಾರೆ. ನೀವೇನೋ ಹೇಳೋಕ್ಕೆ ರೆಡಿ ಇರಲಿಲ್ಲ, ಬಟ್ ಹಾಗಂತ ನಾನು ಸುಮ್ಮನಿರೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ ನಾನೇ ಅವ್ರಿಗೆ ಫೋನ್ ಮಾಡಿ ತಿಳಿಸ್ದೆ ಅಂತ ಗೌರಿ ಹೇಳಿದ ತಕ್ಷಣ ಇಲ್ಲಿ ವಿವೇಕ್ ಅಂದ್ಕೊಂಡಿದ್ದು ಮತ್ತಷ್ಟು ನಿಜ ಅಂತ ಭಾವಿಸ್ಬಿಡ್ತಾರೆ ಅವರು. ಇಲ್ಲಿ ಇವಳು ಅಮ್ಮನು ಬರೋಕ್ಕೆ ಹೇಳಿ ನನ್ನನ್ನು ಇಲ್ಲಿ ಕಳಿಸೋಕೆ ಸಾಗಿಸ್ತಿದ್ದಾಳೆ ಅಂದರೆ ಖಂಡಿತ ಇಲ್ಲಿ ಮೋನಿಕಾ ಇದ್ದೇ ಇದ್ದಾಳೆ, ನನ್ನ ಕಣ್ಮುಂದೆ ಬರಬಾರ್ದು, ರಾತ್ರಿ ಆಗಸ್ಟಲ್ಲಿ ಬರ್ತಾಳೆ ಅನಿಸುತ್ತೆ. ಅದೇ ಕಾರಣಕ್ಕೆ ಇವಳು ಈ ರೀತಿ ಪ್ಲ್ಯಾನ್ ಮಾಡಿದ್ದಾಳೆ. ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ, ನಾನು ಬರುವುದಿಲ್ಲ ಅಂತ ಸರಿತಾ ಅವ್ರಿಗೆ ಹೇಳಿಬಿಡ್ತಾರೆ. ಇದರಿಂದ ಸರಿತಾ ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೊರಡ್ತಿದ್ದಾರೆ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ಅಪ್ಪ ಬಂದಿದ್ದೆ, ಇದೆಲ್ಲವನ್ನ ಕೂಡ ನೋಡ್ತಾರೆ. ನಂತರ ಕೈ ಮುಗಿತಿದ್ದ ಹಾಗೆ ಅಲ್ಲಿಂದ ಹೊರಟ್ಬಿಡ್ತಾರೆ ಬೀಗರು. ನಂತರ ಅಪ್ಪ ಬಂದಿದ್ದೆ, ಏನು ಮಾಯಿದಲ್ಲ, ನಮ್ಮ ಮುಂದೆ ಚೆನ್ನಾಗಿದ್ದೀನಿ ಅಂತ ನಾಟಕ ಮಾಡ್ತಿದ್ದೆ, ಆದರೆ ಇವತ್ತು ಎಷ್ಟು ದಿನ ಅಂತ ನಾಟಕ ಹಾಗೆ ಹೊರಗಡೆ ಬರದೇ ಇರುತ್ತೆ ನೋಡು, ಇವತ್ತು ಬಂದೇ ಬಿಡ್ತಲ್ಲ ನಿನ್ನ ನಾಟಕ. ನೀನೇ ಅಮ್ಮಂಗೆ ಹೇಳ್ತಾ ಇದ್ದೆ ನಾಟಕ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅದು ತಪ್ಪು ಅಂತ. ಆದರೆ ಇವತ್ತು ಸುಳ್ಳು ಅನ್ನೋದಕ್ಕೆ ಆಯಸ್ಸಿಲ್ಲ ಅಂತಿದ್ದ ನಿನಗೆ ಗೊತ್ತಾಗಲೇ ಇಲ್ವಲ್ಲ ಮಗಳೇ, ಸುಳ್ಳು ಅನ್ನೋದಕ್ಕೆ ಆಯಸ್ಸಿಲ್ಲ ಅಂತ. ಇವತ್ತು ಮತ್ತೆ ಸಾಬೀತಾಗೋಯ್ತು ನೋಡು, ಸುಳ್ಳು ಅನ್ನೋದಕ್ಕೆ ಆಯಸ್ಸಿಲ್ಲ ಅಂತ. ನಮಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನೀನು ಎಲ್ಲ ನೋವನ್ನು ನಿನ್ನಲ್ಲೇ ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ನಮ್ಮ ಮುಂದೆ ಖುಷಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಿದ್ದೆ ಅಲ್ವಾ. ಎಲ್ಲರೂ ತನ್ನ ಗಂಡನ ಮನೇಲಿ ಆಗ್ತಕ್ಕಂಥ ಕಷ್ಟವನ್ನು ಅಪ್ಪ ಅಮ್ಮನ ಮನೇಲಿ ಬಂದು ಹೇಳ್ಕೊತಾರೆ, ಮನಸ್ಸನ್ನು ಹಗುರ ಮಾಡ್ಕೋತಾರೆ. ಆದರೆ ನೀನು ಅದನ್ನೇ ಬಿಟ್ಟವಾಗಿ ಮನಸ್ಸಲ್ಲಿ ಇಟ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ನಮ್ಮ ಮುಂದೆ ಹೇಗಮ್ಮ ನಾಟಕ ಮಾಡ್ತಿದ್ದೆ, ಹೇಗಮ್ಮ ಇಷ್ಟು ದಿನ ಅಲ್ಲಿದ್ದೆ ಅಂತ ಕೇಳಿದ್ದೇ ಇರಬೇಕಿದ್ರೆ ದಯವಿಟ್ಟು ಅಮ್ಮ ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ಮ ಮನಸ್ಸಿಗೆ ಘಾಸಿ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳಲಿಲ್ಲ. ಎಲ್ಲ ಕೂಡ ಕಾಲ ನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. ಆ ಕಡೆ ಮೋನಿಕಾ ಮುಖ ಮುಚ್ಕೊಂಡು ಬರಬೇಕಿದ್ರೆ ಅಕ್ಕಪಕ್ಕದವರೆಲ್ಲ ಇವತ್ತು ಹೋದ್ರಲ್ವ ಕಾರಲ್ಲಿ. ಅವರು ಗೌರಿಯ ಅತ್ತೆ ಎಂಥ ಶ್ರೀಮಂತರಿಗೆ ಮದುವೆ ಆದಮೇಲೆ ನೋಡು, ನಿಜವಾಗ್ಲೂ ಒಳ್ಳೆ ಹುಡುಗಿಗೆ ಒಂದು ಒಳ್ಳೆ ಜೀವನನೇ ಸಿಕ್ಕಿದೆ. ಆ ಮೋನಿಕಾ ನಾನೇ ಬ್ಯೂಟಿ ಹಾಗೆ ಹಿಂಗೆ ಅಂದ್ಕೊಂಡು ಎಷ್ಟೆಲ್ಲ ಮೆರೀತಿದ್ಲು. ಆದರೆ ಮದುವೆ ಮನೆಯಿಂದ ಓಡುವುದವಳು ಇನ್ನೂ ಕೂಡ ಪತ್ತೆನೇ ಇಲ್ಲ. ಪತ್ತೆ ಇಲ್ಲದೆ ಅದು ಎಲ್ಲೂ ಹೋಗಿದ್ದಾಳು ಏನೋ ಗೊತ್ತು ಕೂಡ ಆಗ್ತಿಲ್ಲ. ಅವಳು ಮುಖ ಎಲ್ಲಿದೆ ಅವಳಿಗೆ ಬರೋದಕ್ಕೆ ಅಂತೆಲ್ಲ ಮಾತಾಡ್ಕೋತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಮೋನಿಕಾಗೆ ಅನಿಸುತ್ತೆ ಇದಕ್ಕೆಲ್ಲ ಕಾರಣ ಗೌರಿನೇ ಈ ರೀತಿಯಾಗಿ ಎಲ್ಲರನ್ನ ಕೂಡ ನನ್ನ ವಿರುದ್ಧ ಎತ್ಕಟ್ಟಿದ್ದಾಳೆ. ಮೊದಲು ಹೋಗಿ ಅಮ್ಮನ ಭೇಟಿ ಆಗಬೇಕು, ಅಮ್ಮನ ಭೇಟಿಯಾಗಿ ಏನೇ ಆಯಿತು ಎಲ್ಲವನ್ನ ಕೂಡ ಹೇಳಬೇಕು, ಆ ಗೌರಿ ಏನು ಮಾಡಿದಾಳೆ ಅಂತ ಕೂಡ ತಿಳಿಸ್ಬೇಕು. ಆಗ ಖಂಡಿತವಾಗ್ಲೂ ಗೌರಿ ವಿರುದ್ಧ ಅಮ್ಮ ಸಿಡಿತೇಳ್ತಾರೆ, ನನ್ನ ಪರವಾಗಿ ನಿಂತ್ಕೋತಾರೆ ಅಂತ ಹೇಳಿ ಮೋನಿಕಾ ಪರಿಭಾವಿಸ್ತಿದ್ದಾಳೆ. ತದನಂತರ ಕತ್ತಲೆ ಆಗ್ತಿದ್ದಾಗೆ ಮೋನಿಕಾ ಇದೇ ಸರಿಯಾದ ಸಮಯ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ಡೋರ್ ಬೆಲ್ ರಿಂಗ್ ಮಾಡ್ತಾರೆ. ರಿಂಗ್ ಮಾಡಿದೆ ತಡ ಅಲ್ಲಿಗೆ ಎಂಟ್ರಿ ಕೊಡೋದು ವಿವೇಕ್ ಮೋನಿಕಾಳನ್ನ ನೋಡಿದ್ದೆ. ಕೊನೆಗೂ ಗೌರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ಲು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಮನೆಯನ್ನು ಬಿಟ್ಟು ಇಲ್ಲಿ ಗೌರಿ ಮುಖವಾಡವನ್ನು ಮನೆಯವ್ರ ಮುಂದೆ ಬೈಲ್ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು